ರೀ ಏನಾತ್ರಿ? ನೇತ್ರವ ಬರ್ತೀನಂತ ಓದಕ್ಕೆ ಇನ್ನ ಬರವಳ್ಳಲ್ಲ. ಏನನ್ನ ನಮಗೂ ಗೊತ್ತಿಲ್ಲವ. ಇಲ್ಲೇ ಇರ್ರಿ ಬರ್ತೀನಿ ಡಾಕ್ಟ್ರ್ ಕರ್ಕೊಂಡಂತ ಹೋದ್ಲವ ನೇತ್ರ. ಇನ್ನೂ ಬಂದಿಲ್ಲ ತಡಿ, ಬಂದ್ರು ಬರ್ಬೋದು. ಅಂಬವ್ವ ಸಮಾಧಾನ ಮಾಡ್ಕೋವ, ಅಳಬೇಡ. ಮಾವರ ಹೆಂಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ಇವತ್ತಿರ್ತಾರೆ ನನ್ನ ಗಂಡ, ನಾಳೆ ನನಗದು ನೆನೆಸ್ಕೊಂಡ್ರೆ ನನ್ನ ಕೈ ಕಾಲು ನಡ್ಗ ಕುಂತ್ಬಿಟ್ಟರಿ. ನನಗಂತೂ ಹೆಂಗೆ ಸಮಾಧಾನ ಮಾಡ್ಕೊಳ್ಳಿರಿ ನಾನು ಇಂಥ ಟೈಮ್ನಾಗ? ಏನು ಮಾಡ್ದವ, ಬಂದಿದ್ದನ್ನು ಅನುಭವಿಸ್ಲೇಬೇಕಲ್ಲ ಜೀವನದಾಗ. ಸಮಾಧಾನ ಮಾಡ್ಕೋ. ಅಣ್ಣ ಡಾಕ್ಟ್ರ್ ಬಂದ್ರು. ಏನಮ್ಮ ನೇತ್ರ, ಏನಂತಾರ ನಿಮ್ಮ ಕಾಕ? ಇನ್ಮೇಲೆ ಕುಡಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗೆ ನಾವಾಗೇನೆ ಕುಡಿಯೋದಕ್ಕೆ ತಂದು ಕೊಟ್ರು ಕುಡಿಯಲ್ಲ ಅಂತ ಇದ್ದಾರೆ ಇವಾಗ. ಹಾಗಾದ್ರೆ ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಅರ್ಥ. ಎಸ್ ಸರ್, ನಮ್ಮ ಪ್ಲ್ಯಾನ್ ಫುಲ್ ಸಕ್ಸಸ್ ಆಗ್ತಾ ಇದೆ. ನೇತ್ರಮ್ಮ ಏನು ಮಾತಾಡಕ್ ಕುಂತಿದ್ದೀನಿ ನೀನು? ಏನು ಸಕ್ಸಸ್, ಏನು ನಮ್ಗೊಂದು ಅರ್ಥನೇ ಆಗಬಲ್ದು. ಚಿಕ್ಕಿ ಯಪ್ಪ, ನೀವು ಯಾರು ಒಳಕ್ಕೆ ಹೋಗ್ಬೇಡ್ರಿ. ಕಾಕ ಆರಾಮದಾರ, ಕಾಕಾಗ ಏನೂ ಆಗಿಲ್ಲ. ಏನು ಹೇಳಕ್ ಕುಂತೀವ ನೀನು? ನಮ್ಗೊಂದು ಅರ್ಥನೇ ಆಗಬಲ್ದು. ಯಪ್ಪ, ಕಾಕಾಗ ಏನೂ ಆಗಿಲ್ಲ, ಕಾಕ ಆರಾಮದಾರ. ಕಾಕ ಕುಡಿಯೋದು ಬಿಡಲಿ ಅಂತಂದು ಜಸ್ಟ್ ಇದು ಒಂದು ನಾಟಕ, ನಾನು ಮತ್ತು ಸರ್ ಮಾಡಿದ್ದಿದ್ದು ನಾಟಕ. ಕಾಕಾಗ ಏನೂ ಆಗಿಲ್ಲ, ಕಾಕ ಫುಲ್ ಆರಾಮದಾರ. ನೇತ್ರವ ಏನು ಹೇಳಕ್ ಕುಂತಿದ್ದೆ ನೀನು? ಹ್ಞೂನಮ್ಮ, ನಿನ್ನ ಗಂಡನಿಗೆ ಏನೂ ಆಗಿಲ್ಲ, ಅವ್ರು ಆರಾಮದಾರ. ಅವರು ಕುಡಿಯೋದು ಬಿಡ್ತಾನೆ ಇಲ್ಲ ಆಗಿದ್ರಂತಲ್ಲ, ನೀವು ಏನು ಹೇಳಿದ್ರು ಅದಕ್ಕೋಸ್ಕರ ನೇತ್ರ ಈ ಥರ ಪ್ಲ್ಯಾನ್ ಮಾಡಿದ್ದು. ಅವ್ರಿಗೆ ಆಸ್ಪತ್ರೆಗೆ ಅವ್ರಿಗೆ ಹೊಟ್ಟೆನೂ ಬರೋ ಹಂಗೆ ಮಾಡಿದ್ದು ನಾವೇ. ಹೊಟ್ಟೆನೂ ಬಂದು ಆಸ್ಪತ್ರೆಗೆ ಸೇರಿದ ಮೇಲೆ ಹೀಗೆ ಸ್ಕ್ಯಾನ್ ಎಲ್ಲ ಮಾಡಿಸಿ ಅವ್ರಿಗೆ ಏನೋ ಒಂಥರ ಭಯ ಹುಟ್ಟಬೇಕು ಅವರಿಗೆ. ಇನ್ನೊಂದು ಸಲ ನಾ ಕುಡಿದೆ ಅಂದರೆ ನನ್ನ ಜೀವ ಬದುಕಿರೋದಿಲ್ಲ. ಇವಾಗ ಅವರಿಗೆ ಯಾವ ಸ್ಟೇಜಿಗೆ ಬಂದಿದ್ದಾರೆ ಅಂದರೆ, ನಾ ಕುಡಿಯೋದು ಬಿಟ್ಟು ಬಿಡ್ತೀನಪ್ಪ, ನಾ ಕುಡಿದೆ ಅಂದರೆ ನಾ ಸತ್ತು ಹೋಗ್ಬಿಡ್ತೀನ ಅಂತ ಅವರಿಗೆ ಇವಾಗ ಮನವರಿಕೆ ಆಗಿದೆ. ಕುಡಿಯೋದ್ರಿಂದ ಏನೇನು ತಪ್ಪಾಗುತ್ತೆ, ಏನೇನು ಅನಾಹುತ ಆಗುತ್ತೆ ಅನ್ನೋದನ್ನು ಅವರಿಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಆಗಬೇಕು ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದಮ್ಮ. ಹ್ಞೂ ಚಿಕ್ಕಿ, ನೀವೇನು ಗಾಬರಿ ಆಗಬೇಡ್ರಿ, ಕಾಕ ಆರಾಮದಾರ. ನೇತ್ರವ ಹಂಗಾರ ನಿಮ್ಮ ಕಾಕಾಗೆ ಏನೂ ಆಗಿಲ್ಲಲ್ಲ? ಅವ್ರು ಬದುಕ್ತಾರಲ್ಲ? ಅವ್ರಿಗೇನೂ ಆಗಿಲ್ಲಲ್ಲ? ನಿಜ ಹೇಳಿ ನೇತ್ರ, ಮತ್ತು ನನ್ನ ಸಮಾಧಾನಕ್ಕೋಸ್ಕರ ನೀನೇನು ಸುಳ್ಳು ಹೇಳಕೊಂತಿಲ್ಲಲ್ಲ? ಅಯ್ಯೋ ಇಲ್ಲ ಚಿಕ್ಕಿ, ಡಾಕ್ಟ್ರ್ ಇಲ್ಲೇ ಅದಾರ ನೋಡ್ರಿ, ಕೇಳ್ರಿ ಬೇಕಾದ್ರೆ. ಕಾಕ ಆರಾಮದಾರ, ಅವ್ರು ಕುಡಿಯೋದು ಬಿಡೋಕೆ ನೀನು ಏನಾರ ಮಾಡಂತ ಅಂದಿದ್ದಿಲ್ಲ ನನಗೆ, ಅದಕ್ಕೆ ಈ ಪ್ಲ್ಯಾನ್ ಮಾಡಿದ್ದು ನಾನು. ಆದ್ರೆ ಈಗ ನಾವು ಇದನ್ನೆಲ್ಲ ಮಾಡಿದ ನಾಟಕ ಅಂತ ಸದ್ಯಕ್ಕೆ ಕಾಕಾಗ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ, ಓಕೆನಾ? ಅಕಸ್ಮಾತ್ ಈಗಲೇ ಗೊತ್ತಾತಂದ್ರೆ ಮತ್ತೆ ಅವ್ರು ಕುಡಿಯೋದಕ್ಕೆ ಚಲೋ ಮಾಡಿಬಿಡ್ತಾರೆ. ಅದಕ್ಕೆ ಇವಾಗ ಕಾಕನ ಮುಂದೆ ಸಣ್ಣದಾಗಿ ಬೇರೆ ಏನೋ ನಾಟಕ ಮಾಡನ್ರಿ, ನಾನೆಲ್ಲ ಹೇಳ್ತೀನಿ ನಿಮ್ಗೆ, ಹಂಗೆ ಮಾಡನ್ರಿ. ಅವಾಗ ಕಾಕ ಕಂಪ್ಲೀಟಾಗಿ ಕುಡಿಯೋದು ಬಿಡ್ತಾರೆ, ಸರಿನಾ? ಹ್ಞೂನವ್ವ, ನೀ ಹೇಳ್ದಂಗೆ ಮಾಡ್ತೀವ. ಯಪ್ಪ ದೇವ್ರಿ, ನಾ ಎಷ್ಟು ದೇವ್ರಿಗೆ ಬೇಡ್ಕೊಂಡಿದ್ನು, ಎಷ್ಟು ದೇವ್ರಿಗೆ ಹರಕೆ ಹೊತ್ತಿದ್ನು ಯಪ್ಪ. ನನಗೆ ಗೊತ್ತದ, ಹೆಂಗೋ ನನ್ನ ಗಂಡ ಆರಾಮಾಗಿದ್ರೆ ಸಾಕಪ್ಪ. ಅದು ಕುಡಿಯೋದು ಬಿಟ್ಟಿರ್ತಾರಂದ್ರೆ ಅಷ್ಟು ಜಗತ್ತಲ್ಲಿ ಅಷ್ಟು ಖುಷಿ, ನನ್ನಷ್ಟು ಖುಷಿ ಪಡೋಕ್ಕೆ ಬೇರೆ ಯಾರೂ ಇಲ್ಲನೇ ಇಲ್ಲ. ನಿಜವ ನೇತ್ರವ, ನಿನಗೆ ಪುಣ್ಯ ಬರಲವ ಯವ್ವ. ಚಿಕ್ಕಿ, ಪುಣ್ಯ ಏನೇ ಯಾಕೆ? ಹಂಗೆಲ್ಲ ಮಾತಾಡಬಾರ್ದು, ನೀ ಸುಮ್ಮನೆ ಇರು. ಸರ್, ಲಾಸ್ಟ್ ಗೊತ್ತಲ್ಲ ಏನು ಮಾಡಬೇಕು ಅಂತ, ಅದೊಂದು ಲಾಸ್ಟ್ ನಿಮ್ಮಿಂದ ಹೆಲ್ಪ್ ಆಗಬೇಕು ಸರ್. ಅದೊಂದು ಆಗಿಬಿಟ್ರೆ ಸಾಕು, ಡಿಸ್ಚಾರ್ಜ್ ಮಾಡಿಬಿಡ್ತೀನಿ ಅಂತ ಹೇಳಿಬಿಡಿ, ನಾವು ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಸರಿ ನಮ್ಮ ಆಯಿತು. ನೀವು ಈಗ ನಿಮ್ಮ ಕಾಕನ ಹತ್ರ ಹೋಗಿರಿ, ನಾನು ಒಂದು 5 ಮಿನಿಟ್ಸ್ ಬಿಟ್ಟು ಬರ್ತೀನಿ. ನೀವೆಲ್ಲ ಸೀರಿಯಸ್ ಆಗಿರಬೇಕು, ಓಕೆನಾ? ಓಕೆ ಸರ್, ಶ್ಯೂರ್. ನೇತ್ರವ, ನೀ ನನಗೆ ಯಾವ ಜನ್ಮದಾಗ ತಾಯಿ ಆಗಿದ್ದೇನವ? ಈ ಜನ್ಮದಾಗ ನೀನು ನನ್ನ ಗಂಡನ ಬದುಕಿಸಿದಿ. ಅದು ಅಲ್ಲದೆ ನನ್ನ ಗಂಡ ಕುಡಿಯೋದು ಬಿಡ್ಬೇಕಂತ ನೀ ಇಷ್ಟೆಲ್ಲ ಹರಸಾಹಸ ಮಾಡಿದೆಲ್ಲವ. ನಿನಗೆ ಪುಣ್ಯ ಬರಲವ ನಿನಗೆ. ನಿನಗೆ ನನಗಂತೂ ಏನು ಹೇಳ್ಬೇಕಂತನೂ ಗೊತ್ತಾಗವಲ್ದವ ನೇತ್ರ. ಅಲ್ಲವ ನೇತ್ರ, ನಮಗೂ ಒಂದು ಮಾತು ಹೇಳಬೇಕಿಲ್ಲ. ಎಂಥ ಗಾಬರಿ ಆದ್ವಿ ಗೊತ್ತನು, ಜೀವ ಅನ್ನೋದು ಬಾಯಿಗೆ ಬಂದಂಗೆ ಆಗಿತ್ತು ಗೊತ್ತನವ. ನನಗೂ ಹೇಳ್ಬೇಕಂತ ಅನ್ನೋದೇ ಇತ್ತಪ್ಪ. ಆದ್ರೆ ಕಾಕನ ಮುಂದೆ ನಿಮಗೆಲ್ಲ ಇದು ಸುಳ್ಳು ಅಂತ ಗೊತ್ತಿದ್ದಿದ್ರೆ ನೀವು ಆರಾಮಾಗಿದ್ದು ಬಿಡ್ತಿದ್ರಿ. ಆವಾಗ ಮತ್ತೆ ಕಾಕಗೆ ಡೌಟ್ ಬರ್ತಿತ್ತು. ಅದಕ್ಕೋಸ್ಕರ ಸ್ವಲ್ಪ ನಿಮಗೂ ಕಷ್ಟ ಆದರೂ ಪರವಾಗಿಲ್ಲ, ತ್ರಾಸಾದರೂ ಪರವಾಗಿಲ್ಲ ಅಂತ ನಾನು ಹೇಳಲಿಲ್ಲ. ಸಾರಿ. ಇರಲಿ ಬಿಡವ, ನೀನು ಯಾಕೆ ಸಾರಿ ಕೇಳ್ತಿದ್ದಿ? ನಿಮ್ಮ ಕಾಕನಿಗೋಸ್ಕರ ನೀನು ಇಷ್ಟೆಲ್ಲ ಮಾಡಿದ್ದಿಲ್ಲವ ನೀನು. ಯಪ್ಪ, ನೀನು ಪುಣ್ಯ ಬರಲವ ಯವ್ವ. ಆದರೂ ನೇತ್ರವ, ನೀನು ನನ್ನ ಮುಂದೆ ಹೇಳ್ಬೇಕಲ್ಲ, ನನಗೂ ಹೇಳಿಲ್ಲ ನೀನು. ನಿಮಗೆ ಹೇಳಿದ್ರೆ ನೀವು ಊರು ತುಂಬ ಡಂಗ್ರ ಸಾರಿಸ್ತಿದ್ರಿ ನೋಡ್ರಿ. ಅದಕ್ಕೆ ಯಾರಿಗೂ ಹೇಳಿಲ್ಲ, ನನಗೆ ಮತ್ತು ಡಾಕ್ಟ್ರಿಗೆ ಇಬ್ಬರಿಗಷ್ಟೇ ಗೊತ್ತಿತ್ತು. ಪಾಪ ಅವ್ರಿಗೂ ನಾನು ಈ ಥರ ಮಾಡಬೇಕು ಸರ್, ಪ್ಲೀಸ್ ನಿಮ್ಮಿಂದ ಹೆಲ್ಪ್ ಆಗಬೇಕು ಅಂತ ಕೇಳಿದ ತಕ್ಷಣವೇ ಹ್ಞೂ ಅಂತ ಒಪ್ಕೊಂಡ್ರು. ಪಾಪ ಅವರಿಗೂ ನೀವು ಥ್ಯಾಂಕ್ಸ್ ಹೇಳಬೇಕು. ಹ್ಞೂನವ್ವ, ಥ್ಯಾಂಕ್ಸ್ ಅವ್ವ ಯವ್ವ. ಅವರಿಗೂ ಆಮೇಲೆ ಹೋಗಿ ಉದ್ದ ಕಾಲಿಗೆ ಬಿದ್ದು ಬಿಡ್ತೀನವ ಯವ್ವ, ಅವರಿಂದ ದೊಡ್ಡ ಉಪಕಾರ ಆಗೈತಿ ನನಗೆ. ಬರೀ ಭಾಳ ತನಕ ಇಲ್ಲೇ ಇದ್ರೆ ಮತ್ತೆ ಕಾಕಕ್ಕೆ ಡೌಟ್ ಬರ್ತೈತಿ. ಇನ್ನೂ ಸ್ವಲ್ಪ ನೀವು ದುಃಖದಾಗ ಇರಬೇಕಾ? ನಿಮ್ಮ ದುಃಖ ನಿಮ್ಮದು ದುಃಖ ನಾನು ನೋಡೋದಾಗ್ಲಾರ್ದ ಈಗಲೇ ಹೇಳಿಬಿಟ್ಟೆ ನಾನು. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಹೇಳಬಾರ್ದಂತ ಅಂದ್ಕೊಂಡಿದ್ದೆ. ಇಲ್ಲವ, ದುಃಖದಾಗ ಇರ್ತಿತ್ತು, ಸರಿನಾ? ನಡೀರಿ ಕಾಕನ ಹತ್ರ.
ಕಾಕ ಏನಾರು ತಿಂತೀಯಾ? ಬೇಡವ, ನನಗೇನು ಬೇಡ. ಏನು ತಿನ್ನಕ್ಕೂ ನನಗೆ ಮನಸ್ಸಿಲ್ಲವ. ಹೇಗಿದೆಯಪ್ಪ ಕೆಂಚಪ್ಪ ಈಗ? ಏನು ಸರ, ಏನಂತ ಹೇಳಬೇಕು? ಇನ್ನು ನಾನು ಸಾಯೋದು ಗಂಟೆನ ಎಣಿಸ್ಕೊಂತ ಕುಂತೀನಿ ನೋಡ್ರಿ. ನನ್ನಂತವನಿಗೆ ಹೆಂಗದಿ ಅಂತ ಕೇಳಿದ್ರೆ ಏನಂತ ಹೇಳಬೇಕು? ಸರ ಏನಾರ ನೋಡ್ರಿ ಇನ್ನೊಂದ್ಸಲ ನನ್ನ ಗಂಡ ಬದುಕೋಂಗೆ ಏನಾರ ಮಾಡ್ರಿ ಸರ, ನಿಮ್ಮ ಕೈ ಮುಗಿತೀನಿ ರೀ ಸರ್. ಬೇಕಾದ್ರೆ ಅವ್ರು ಇನ್ನು ಮೇಲೆ ಕುಡಿಯೋದು ಬಿಟ್ಟು ಬಿಡ್ತಾರೆ ರೀ. ಹೇಳ್ರಿ, ಕುಡಿಯೋದು ಬಿಡ್ತೀರ ಏನಿಲ್ಲ? ಸರ, ನನ್ನ ಇದೊಂದು ಸಲ ಹೆಂಗಾರ ಮಾಡಾರ ಮಾಡಿಬಿಡ್ರಿ. ನಂಗೆ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಬಿಟ್ಟು ಸಾಯಕ್ಕೆ ಇಷ್ಟ ಇಲ್ಲರಿ. ಇನ್ನೊಂದ್ಸಲ ದೇವರಾಣೆಗೂ ನಮ್ಮ ಅಪ್ಪನ ಮೇಲೆ ಆಣೆಗೂ ನಾನು ಇನ್ಮೇಲೆ ಕುಡಿಯೋದೇ ಇಲ್ಲರಿ ಸರ್. ನನ್ನ ಮುಂದೆ ತಂದಿಟ್ರು ನಾನು ಕುಡಿಯಂಗಿಲ್ರಿ ಸರ್. ನನಗೆ ಅನುಭವ ಆತ್ರಿ, ಕುಡಿದ್ರೆ ಏನಾಗುತ್ತಂತ ಅನ್ನೋದು. ಇದೊಂದು ಸಲ ಏನಾರ ಮಾಡಿರಿ. ಎಂಥ ದೊಡ್ಡದಾರ ಆಗಲ್ಲಕ, ಏನಾರ ಆಗಲ್ಲಕ, ಆಪ್ರೇಷನ್ ಏನಾರ ಮಾಡಿ ನನ್ನ ಬದುಕಿಸ್ರಿ ಸರ. ಸರ್ ಏನೂ ಆಪ್ಷನೇ ಇಲ್ವಾ ನಮ್ಮ ಕಾಕನ ವಿಷಯದಲ್ಲಿ? ಏನಾದರೂ ನೋಡಿ ಸರ್ ಪ್ಲೀಸ್. ನೋಡಮ್ಮ ನೇತ್ರ, ನೀನು ನಮಗೆ ಭಾಳ ಪರಿಚಯ ಇರೋದ್ರಿಂದ ನಾನೊಂದು ಸೊಲ್ಯೂಷನ್ ಹೇಳ್ತೀನಿ. ಆದರೆ ನಿಮ್ಮ ಕಾಕ ಅದಕ್ಕೆ ಒಪ್ಕೋಬೇಕಮ್ಮ. ಅವ್ರು ಒಪ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸರ, ನಾ ಬದುಕ್ತೀನಂದ್ರೆ ಏನು ಬೇಕಾದರೂ ಮಾಡೋದಕ್ಕೆ ನಾ ರೆಡಿ ಅದೀನಿ ರೀ ಸರ. ಏನಂತ ಹೇಳ್ರಿ ಸರ? ನೋಡಪ್ಪ, ಇವಾಗ ಆಪ್ರೇಷನ್ ಮಾಡೋ ಸ್ಟೇಜ್ನಲ್ಲೂ ಇಲ್ಲ ನೀನು. ಅದಕ್ಕೋಸ್ಕರ ಆಪ್ರೇಷನ್ ಮಾಡೋದಿಲ್ಲ. ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀನಿ, ಆ ಟ್ಯಾಬ್ಲೆಟ್ಸ್ ತಗೋ, ಆರಾಮಾಗುತ್ತೆ. ಆದ್ರೆ ನೆನಪಿಟ್ಕೋ, ನೀನು ಇನ್ನೂ ಒಂದು ಸಲ ಏನಾದರೂ ಡ್ರಿಂಕ್ಸ್ ಮಾಡಿದೆ ಅಂದ್ರೆ ಆ ಟ್ಯಾಬ್ಲೆಟ್ ತೊಗೊಂಡು ಮುಂದೆ ಕೇಳು. ಟ್ಯಾಬ್ಲೆಟ್ಸ್ ತೊಗೊಂಡು ಮುಂದೆ ನೀನೇನಾದರೂ ಇನ್ನೂ ಒಂದು ಸಲ ಸ್ವಲ್ಪ ಡ್ರಿಂಕ್ಸ್ ಮಾಡಿದೆ ಅಂದ್ರೂ ನೀನು ಅವತ್ತಿನ ದಿನದಲ್ಲಿನ 2 ಗಂಟೆನಲ್ಲಿನ ನೀನು ಸತ್ತೋಗ್ಬಿಡ್ತೀಯ. ನೆನಪಿರಲಿ ನಾನು ಹೇಳಿದ್ದು, ಅಷ್ಟು ಡೇಂಜರ್ ಇದಕ್ಕೆ. ಹ್ಞೂ ಅಂದು ನೀನು ಟ್ಯಾಬ್ಲೆಟ್ ತೊಗೊಳಕ್ಕೆ ರೆಡಿ ಐತಿ, ಇನ್ಮೇಲೆ ಕುಡಿಯೋಂಗಿಲ್ಲ ಅಂದ್ರೆ ನಾ ಟ್ಯಾಬ್ಲೆಟ್ಸ್ ಕೊಡ್ತೀನಿ. ನೋಡು ಕಾಕ, ಏನು ಮಾಡ್ತಿದ್ದಿ? ಅವರು ಒತ್ತಿ ಹೇಳಕ್ಕಂತಾರೆ, ಆ ಟ್ಯಾಬ್ಲೆಟ್ಸ್ ತೊಗೊಂಡ ಮುಂದೆ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಕುಡಿಬಾರ್ದು. ನೀನು ಮತ್ತು ಇವತ್ತು ಒಂದಿನ ಬಿಟ್ಟು ನಾಳೆ ಮತ್ತೆ ಕುಡ್ದು ಅಂದ್ರೆ ಆ ಟ್ಯಾಬ್ಲೆಟ್ಸ್ ತೊಗೊಂಡು ಸತ್ತ ಹೋಗ್ತಾರಂತ 2 ಗಂಟೆನಲ್ಲಿನ. ಅಷ್ಟು ಸ್ಟ್ರಾಂಗ್ ಅದಾವು ಟ್ಯಾಬ್ಲೆಟ್ಸ್. ಮತ್ತು ನೀ ಕುಡಿಯೋದು ಬಿಡ್ತೀಯಾ? ಇದೆಲ್ಲ ನಿನ್ನ ಕೈಯಲ್ಲಿ ಆಗುತ್ತಾ? ಸರ, ನನ್ನ ಗಂಡ ಕುಡಿಯೋದು ಮಾತ್ರ ಬಿಡಂಗಿಲ್ಲ ರೀ. ಅವ್ರಿಗೆ ಸುಮ್ಮನೆ ನೀವು ಗುಳಿಗೆ ಕೊಡೋದು ವೇಸ್ಟ್ ರೀ. ಅವ್ರ ಕೈಯಾಗ ಆಗಂಗಿಲ್ಲ ಬಿಡ್ರಿ ಇದು. ಸರ, ನನ್ನ ಕೈಯಾಗ ಹಾಕೈತ್ರಿ. ನೀವು ಗುಳಿಗೆ ಎಲ್ಲ ಕೊಡ್ರಿ, ಎಂಥ ಗುಳಿಗೆ ಬೇಕಾದ್ರೆ ಕೊಡ್ರಿ. ಎಷ್ಟು ದಿನ ನಾನು ಸಾಯೋವರೆಗೂ ತೊಗೊಂಡ್ರೆ ತೊಗೋತೀನಿ ರೀ. ಇನ್ಮೇಲೆ ದೇವರಾಣೆಗೂ ನಾ ಕುಡಿಯಂಗಿಲ್ಲ ರೀ ಸರ. ನಿಜವಾಗ್ಲೂ ಕುಡಿಯಂಗಿಲ್ಲ ರೀ. ನಾ ಬದುಕ್ತೀನಿ ಅಂದ್ರೆ ನಾ ಕುಡಿಯಂಗಿಲ್ಲ ರೀ ಸರ್. ದಯವಿಟ್ಟು ನನಗೆ ಆ ಗುಳಿಗೆ ಕೊಡ್ರಿ, ನನಗೆ ಆರಾಮ್ ಮಾಡಿರಿ. ಅಣ್ಣ ಹೇಳಣ್ಣ ನೀನರ. ಅಲ್ಲಪ್ಪ, ನೀನು ಕುಡಿಯೋದು ಬಿಡ್ತೀನಂದ್ರೆ ನಾವು ಆ ಗುಳಿಗೆ ಕೊಡಿಸ್ಬೋದು. ಅವು ಎಷ್ಟು ರೇಟ್ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ. ನೀನು ಕುಡಿಯೋದು ಬಿಡಾಕ ರೆಡಿ ಇಲ್ಲಲ್ಲ. ಎಷ್ಟು ಸಲ ಹೇಳಿದ್ರು ಕುಡಿಯೋದು ಬಿಟ್ಟಿಲ್ಲ ನೀನು. ಇನ್ನು ಈ ಸಲ ಹೆಂಗೆ ನಂಬಂದಿ ನಾವು? ಹೌದು ಕಾಕ, ಪ್ರತಿ ಸಲ ನೀನು ನಾ ಕುಡಿಯೋದು ಬಿಡ್ತೀನಿ, ನಾಳೆಯಿಂದ ಕುಡಿಯೋದು ಬಿಡ್ತೀನಿ, ನಾಡ್ದಿಂದ ಕುಡಿಯೋದು ಬಿಡ್ತೀನಿ, ಇದೇ ಲಾಸ್ಟ್ ಅಂತ ಹೇಳ್ತಿದ್ದಿ. ಹಂಗೆ ಈ ಸಲನೂ ಹಂಗೆ ಸುಳ್ಳು ಹೇಳಿದೆ ಅಂದ್ರೆ ನೀನು ಆ ಗುಳಿಗೆ ಎಲ್ಲ ತೊಗೊಂಡು ಏನು ಪ್ರಯೋಜನ ಹೇಳ್ರಿ? ಸರಿ ಬಿಡ್ರಿ. ಹಾಗಾದ್ರೆ ಮನೆಯಲ್ಲಿ ಯಾರಿಗೂ ನಂಬಿಕೆನೇ ಇಲ್ಲಲ್ಲಪ್ಪ ನೀನು ಕುಡಿಯೋದು ಬಿಡ್ತೀನಿ ಅಂತ ಅಂದ್ರೆ. ಮತ್ತು ಗುಳಿಗೆ ಮೊದಲು ಭಾಳ ರೇಟಿನ ಅವು. ನಾ ಕೊಟ್ಟರೆ ಏನು ಯೂಸೇ ಇಲ್ಲಲ್ಲ, ನೀನು ಕುಡಿಯೋದು ಬಿಡಲ್ಲ ಅಂತ ಅನ್ನಕೊಂತಾರೆ ಇವರೆಲ್ಲರೂ. ಇಲ್ಲ ರೀ ಸರ, ನಾ ಕುಡಿಯೋದು ಬಿಡ್ತೀನಿ ರೀ. ಇದೊಂದು ಸಲ ನಂಬ್ರಿ ನನ್ನನ್ನು. ನೇತ್ರವ, ನಿನ್ನ ಕಾಲು ಬೇಕಾದ್ರೆ ಮುಗಿತೀನಿ. ಇದೊಂದು ಸಲ ನನ್ನ ನಂಬವ. ನಾ ಇನ್ಮೇಲೆ ಕುಡಿಯಂಗಿಲ್ಲವ. ನನಗೆ ಆ ಗುಳಿಗೆ ಕೊಡಿಸವ. ಎಣ್ಣ ನೀನಾರ ನನ್ನ ನಂಬಣ. ಇಲ್ಲಿ ಅಂಬಿ ನಂಬಲಿ, ನಾನು ಇನ್ನೊಂದು ಸಲ ಕುಡಿಯಂಗಿಲ್ಲ. ನನಗೆ ಆ ಗುಳಿಗೆ ಕೊಡಿಸ್ರಿ. ನಂಬಂದ ಯಾಕಕ್ಕ ನಿಮ್ಮನ್ನು ಇದೊಂದು ಸಲ? ಹೂನವ, ಇದೊಂದು ಸಲ ನನ್ನ ನಂಬಿಡವ. ಇದೊಂದು ಸಲ ಅಷ್ಟೇ. ಇನ್ನೊಂದು ಸಲ ಯಾವತ್ತೂ ನಾನು ಕುಡಿಯಂಗಿಲ್ಲ. ನಿಮ್ಮ ನಂಬಿಕೆಗೆ ಯಾವತ್ತೂ ಮೋಸ ಮಾಡಂಗಿಲ್ಲವ ನಾನು. ಸರ್, ಹಾಗಾದರೆ ನಮ್ಮ ಕಾಕಾಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ರಿ. ಅವ್ರು ಕುಡಿಯಲ್ಲ ಅಂತ ಅಂದಿದ್ದಾರಲ್ಲ, ಟ್ಯಾಬ್ಲೆಟ್ಸ್ ತೊಗೋತಾರೆ ಇನ್ಮೇಲೆ. ಹಾಗಾದರೆ ಮತ್ತಿನ್ನು ಮುಂದೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲ? ನೋಡಮ್ಮ, ಇವಾಗ ಆಪ್ರೇಷನ್ ಅಂತೂ ಏನು ಮಾಡೋಕ್ಕಾಗಲ್ಲ. ಟ್ಯಾಬ್ಲೆಟ್ಸ್ ಮೇಲೇ ಇವಾಗ ಅವ್ರು ಆರಾಮಾಗಬೇಕು. ಅವ್ರು ಕುಡಿಯೋದು ಬಿಟ್ರಂದ್ರೆ ಇನ್ಮೇಲೆ ಏನೂ ತೊಂದರೆ ಇಲ್ಲ, ಆರಾಮಾಗ್ತಾರೆ. ಬಟ್ ಕುಡಿದ್ರೆ ಮಾತ್ರ ನಾ ಗ್ಯಾರಂಟಿ ಇಲ್ಲ ಅಷ್ಟೇ. ಸರ್, ಮತ್ತೆ ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಾ? ಇವಾಗ ಏನಿಲ್ಲಮ್ಮ, ಟ್ಯಾಬ್ಲೆಟ್ಸ್ ತೊಗೊಂಡು ನೀವು ಮನೆಗೆ ಹೋಗ್ಬಿಡ್ರಿ. ಡಿಸ್ಚಾರ್ಜ್ ಮಾಡಿಬಿಡ್ತೀನಿ. ಯಾರಾದರೂ ಒಂದಿಬ್ಬರು ಬರ್ರಿ, ಟ್ಯಾಬ್ಲೆಟ್ಸ್ ರಿಸಿಪ್ಟ್ ಕೊಡ್ತೀನಿ. ಟ್ಯಾಬ್ಲೆಟ್ಸ್ ತೊಗೊಂಡು ಅಮೌಂಟ್ ಪೇ ಮಾಡಿ ಡಿಸ್ಚಾರ್ಜ್ ಮಾಡಿಬಿಡ್ತೀನಿ. ಹೋಗ್ಬಿಡ್ರಿ ಮನೆಗೆ. ಸರಿ ಸರ್, ಥ್ಯಾಂಕ್ ಯು. ಇಟ್ಸ್ ಓಕೆಮ್ಮ. ಕಾಕ, ಯಪ್ಪ, ನೀವು ಕಾಕನ ಕರ್ಕೊಂಡು ಗಾಡಿಯಾಗ ಕೂತ್ಕೊಂಡಿರಿ. ನಾನು ಮತ್ತು ಚಿಕ್ಕಿ ಎಲ್ಲ ಸೇರಿ ಗುಳಿಗೆ ತೊಗೊಂಡು ಬರ್ತೀವಂತ, ಸರಿನಾ? ಹ್ಞೂ, ಆತವ. ಹಂಗಾರೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೀವು ಇಲ್ಲಿ ಡಾಕ್ಟ್ರನ್ನ ಇನ್ನೊಂದ್ಸಲ ಭೇಟಿಯಾಗಿ ಟ್ಯಾಬ್ಲೆಟ್ ಯಾವಾಗ ತೊಗೋಬೇಕು ಏನಂತ ಕೇಳ್ಕೊಂಡು ಬರ್ರಿ, ಸರಿನಾ? ಸರಿಯಪ್ಪ. ಅಲ್ಲವ ನೇತ್ರ, ಅವರು ಸರ್ ಗುಳಿಗೆ ತಗೋ ಅಂತ ಅಂದರು. ಅವು ಯಾವ ಗುಳಿಗೆನೇ ಏನು? ಅವನ್ನ ದಿನ ತೊಗೊಂಡ್ರೆ ಏನಾಗುತ್ತೆ ಏನು ನೇತ್ರ? ಅಯ್ಯೋ ಚಿಕ್ಕಿ, ತಲೆ ಕೆಡ್ಸ್ಕೊಬೇಡ್ರಿ. ಅವು ವಿಟಮಿನ್ಸ್ ಗುಳಿಗೆ. ಅವ್ನು ತೊಗೊಂಡ್ರೆ ಆ ಕಾಕಾಗ ಎನರ್ಜಿ ಬರ್ತೈತಿ. ಅದನ್ನ ಬಿಟ್ರೆ ಮತ್ತೆ ಏನಾಗಲ್ಲ. ಹಂಗೆ ಸುಳ್ಳು ಹೇಳಿದ್ದು. ನೀವು ಮತ್ತೆ ಯಾರ ಮುಂದೆ ಹೇಳಬೇಡ್ರಿ ಆಯ್ತನ? ಹೌದನವ? ಆತವ. ಹಂಗಾರ ಸರಿ ನಡಿ. ಹಂಗಾರ ನಾವು ಮುಂದಕ್ಕೆ ಹೋಗಿರ್ತೀವಿ, ನೀನು ಗುಳಿಗೆ ತೊಗೊಂಡು ಬಾ ಏನು? ಸರಿ ಚಿಕ್ಕಿ. ಮನೆಗೆ ಹೋದ್ಮೇಲೆ ಮೊದಲು ಸಾಗರ್ ಅವ್ರಿಗೆ ಕಾಲ್ ಮಾಡಬೇಕು.
ಇಲ್ಲ ನಾನೇ ಡೈರೆಕ್ಟಾಗಿಯೇ ಹೋಗಿ ಮೀಟ್ ಆಗಿಬಿಡ್ತೀನಿ. ಯಾಕಂದರೆ ನನ್ನ ಪ್ಲ್ಯಾನಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದವ್ರೆ. ಸೊ ಅವರಿಗೆ ಅಲ್ಲೇ ಹೋಗಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ನನ್ನ ಸ್ಟೋರಿ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ನಮ್ಮ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಓಕೆನಾ? ಈಗ ನೋಡಿರಿ ಮತ್ತೆ ವ್ಯೂಸ್ ಕಮ್ಮಿ ಆಗಿದೆ, ಶೇರ್ಸ್ ಕಮೆಂಟ್ಸ್ ಎಲ್ಲನೂ ಕಮ್ಮಿ ಆಗಿದೆ. ಪ್ಲೀಸ್ ರೀ ಎಲ್ಲರೂ ವಿಡಿಯೋನ ಶೇರ್ ಮಾಡಿರಿ, ಕಮೆಂಟ್ಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಓಕೆನಾ? ನಾಳೆಯಿಂದ ಮತ್ತೆ ಸಾಗರ್ ಬರ್ತಾನೆ. ಓಕೆ, ನಮಸ್ಕಾರ.